ಅದೇ ಈಗ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತಾ ಇದೆ ಗೊತ್ತಾ. ನನ್ನ ಮನಸ್ಸು ಹಗುರ ಆಗಿದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಹೇಳ್ದಾಗೆ ಕೇಳ್ತಾ ಇದೆಯಲ್ಲ, ನನಗದೇ ಸಂತೋಷ ಕಣೋ. ಸಾಕು ಸುಂದರಮ್ಮ, ಏನೇನೋ ಮಾತಾಡಬೇಡ. ನನಗೆ ಈ ಮನೆ ನರಕ ಆಗೋಗಿದೆ. ಆ ಸೂರ್ಯ ಮತ್ತೆ ಆರ್ಯನ್ ಮುಖ ನೋಡಿದ್ರೆ ಮೈ ಮೇಲೆ ಚೇಳ್ ಬಿಟ್ಟಂಗಾಗತ್ತೆ. ಆದಿ, ಸೂರ್ಯ ಅವರನ್ನ ಹಾಗೆ ಏಕವಚನದಲ್ಲಿ ಕರಿಬೇಡ, ನನಗಿಷ್ಟ ಆಗಲ್ಲ. ಅವ್ರು ನಿನ್ ತಂದೆ ಅನ್ನೋದನ್ನ ಮರಿಬೇಡ. ಅವರೇ ನನ್ನ ತಂದೆ ಅಲ್ಲ, ನನ್ನ ತಂದೆ ಯಾಕೋ ಏನಾಗಿದೆ ನಿನ್ಗೆ? ಅವ್ರು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಮೇಲೆ ಯಾಕೆ ಹೀಗೆ ದ್ವೇಷ ಸಾಧಿಸ್ತಾ ಇದೆಯಾ? ಅಮ್ಮ ಮುಚ್ಚೋ ಬಾಯ್ನ. ಬರ್ತಾ ರಾಯರು ಕೂದ್ರೆ ಕತ್ತೆ ಆಯ್ತು ಅನ್ನೋ ಹಾಗೆ ದಿನ ದಿನಕ್ಕೂ ಕೆಟ್ಟ ಹೋಗ್ತಾ ಇದೆಯಾ? ಒಳ್ಳೆ ಮನುಷ್ಯ ಆಗೋದ್ ಬಿಟ್ಬಿಟ್ಟು ತುಂಬಾ ಬದಲಾಗ್ಬಿಟ್ಟಿದ್ಯಾ ಕಣೋ ನೀನು, ತುಂಬಾ ಬದಲಾಗ್ಬಿಟ್ಟಿದ್ಯಾ. ನೋಡು, ನಿನಗೆ ನಿಮ್ ತಾಯಿ ಗೌರವ ಮರ್ಯಾದೆ ಉಳಿಸ್ಬೇಕು ಅನ್ನೋ ಹಾಗಿದ್ರೆ ಆರ್ಯ ಮದುವೆ ಆಗೋವರೆಗೂ ನೀನ್ ಇದೇ ಮನೇಲೇ ಇರ್ಬೇಕು. ನನ್ಗೆ ಈಗ್ಲೂ ಈಗ ಮನೇಲಿ ಇರಕ್ ಇಷ್ಟ ಆಗ್ತಿಲ್ಲ. ಉಸಿರು ಕಟ್ಟಂಗ್ ಆಗ್ತಿದೆ. ನಾನು ಹೋಗ್ತೀನಮ್ಮ. ಎಲ್ಲಿಗೆ ಹೋಗ್ತೀಯೋ? ನಾನು ನಮ್ಮ ಶೋಭಾ ಮನೆಗೆ ಹೋಗೋಣ ಅಂತ ಇದ್ದೆ. ಆದ್ರೆ ಶೋಭಾ ಮನೇಲಿಲ್ಲ, ಊರಿಗೆ ಹೋಗಿದ್ದಾರೆ. ಶೋಭಾ ಊರಿಗೆ ಬಂದ್ಮೇಲೆ ನಾ ಅವ್ರ ಮನೆಗೆ ಹೋಗ್ತೀನ ಹೊರ್ತು ಇಲ್ಲಂತೂ ಇರಲ್ಲ. ಅಮ್ಮ ಊರಿಗೆ ಹೋಗಿದ್ದಾರೆ ಅಂತ ನಿನ್ಗೆ ಯಾರು ಹೇಳಿದ್ದು? ಶೋಭಾನೇ ಹೇಳಿದ್ದು.